ಯಾಕೆ ಇವ್ರ ಅಪ್ಪ ಅವರಮ್ಮ ಇನ್ನೂ ಹಿಂದೆ ಮುಂದೆ ನೋಡ್ತಾ ಇದ್ದಾರೋ. ಪಾಪ ನನಗೂ ಇಷ್ಟ ಆಗ್ಬಿಟ್ಟೈತೆ, ಗೋಪಿ ಅವ್ರಿಗೂ ತುಂಬ ಇಷ್ಟ. ಆದರೆ ಅವರಮ್ಮ ಒಂದೆರಡು ದಿನ ಸುಧಾರಿಸೋಣ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇನ್ನು ನನ್ನ ಮೇಲೆ ಅವ್ರಿಗೆ ನಂಬಿಕೆನೇ ಬರ್ತಾ ಇಲ್ವಾ? ಅದೇ ಸ್ವಲ್ಪ ದಿನ ನೋಡೋಣ, ಈ ಎಂಥ ಹುಡುಗಿ ಏನು ಅಂತಲೋ ಏನೋ. ಈ ಭಾನುವಾರ ಅಂತೇಳಿ ಹೇಳವ್ರೆ, ನೋಡೋಣ. ಈ ಭಾನುವಾರ ಅಂತ ಅಂದರೆ ಇನ್ನೇನಿನ್ನು ಸ್ವಲ್ಪ ದಿನ ಐತಿ, ನಾನು 4-5 ದಿವಸ ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡು ಇದು ಬಿಡ್ತೀನಿ. ಇವಳು ಬೇರೆ ಬಂದವಳೆ, ನೀವತ್ತೆ ಅತ್ತೆ ಸವಾಸ ಇದ್ದಿದ್ದು ಬೇಡ. ತಲೆ ಕೆಟ್ಟೋಗುತ್ತೆ. ಇವಳು ಬೇರೆ ಬಂದ್ಲು, ಯಪ್ಪ ಹೋಗತ್ಲಾಗೆ ಏನಪ್ಪ ಇದು ಅನಿಸುತ್ತೆ. ಅವರಪ್ಪ ಸ್ವಲ್ಪ ನಿಧಾನಸ್ತ್ರಲ್ಲ, ಅವರು ಸ್ವಲ್ಪ ಯೋಚನೆ ಮಾಡಿ ಏನು ಎತ್ತ ಅಂತ ಆ ಥರ ಮಾಡ್ಕೊಳ್ಳಲ್ಲ. ಯಾಕೆ ಬೇಕಪ್ಪ, ನನ್ನ ಮಗ ಒಬ್ಬನೇ ಮಗ ಬೇರೆ ಅಂತ ಅವ್ರಿಗೊಂದು ಸ್ವಲ್ಪ ಭಯ. ಬಿಡು ಪಾಪ, ಅವ್ರಿಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಅನ್ನೋದು ಆಗಬೇಕು, ಸ್ವಲ್ಪ ಅವ್ರಿಗೂ ನಂಬಿಕೆ ಅನ್ನೋದು ಬರಬೇಕು. ನಾನು ಬಲವಂತ ಮಾಡೋದು ಚೆನ್ನಾಗಿರಲ್ಲ. ಭಾನುವಾರನೇ ಆದರೂ ಆಗಲಿ, ನಾನು ಭಾನುವಾರದಕ್ಕಿಂತ ಮುಂಚೆನೇ ಹೊಸ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿ ಹಬ್ಬ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಆದರೆ ಏನು ಮಾಡಲಿ, ನೋಡೋಣ. ಮಾತಾಡ್ತೀನಿ ನಮ್ಮಪ್ಪ ನಮ್ಮಮ್ಮನ ಹತ್ರ ಅಂತ ಹೇಳಿದಾನೆ. ಏನು ಮಾತಾಡ್ತಾನೆ ಕೇಳೋಣ. ಏಯ್ ಲಕ್ಷ ಲಕ್ಷ, ಇವತ್ತೇ ಅಲೆ ಹಾಕೋ ಬಿಡ್ಕೊಂತಾಳೆ. ಇವಳು ಬೇರೆ ಬಂದವಳೆ, ಇನ್ನೆರಡು ಜೊತೆ ಆಗ್ಬಿಟ್ರೆ ಬೇಡ ನನಗಂತೂ ತಲೆ ಕೆಡಿಸ್ತಾಳೆ. ಏನತ್ತೆ ಎಲ್ಗೆ ಹೋಗಿದ್ದೆ? ನಾನು ಎಲ್ಗೆ ಓದ್ಲಲ್ಲ ಅಂತ ಅನ್ಕೊಂಡೆ. ಸೀರೆ ಎಲ್ಲ ಚೆನ್ನಾಗಿದಾವಲ್ಲೇ? ಚೆನ್ನಾಗಿದಾವಪ್ಪ. ನಮ್ಮ ಅತ್ತೆ ತೊಗೊಂಬಂದಿರೋ ಮತ್ತೆ ಯಾರು ಇಷ್ಟಪಟ್ಟಿರೋದವ? ನಮ್ಮ ಅತ್ತೆ ತಾನೇ. ನಮ್ಮ ಅತ್ತೆ ತಂದರೆ ಅವೆಲ್ಲ ಚೆನ್ನಾಗಿದಾವಪ್ಪ. ನನಗಂತೂ ಒಂದಕ್ಕಿಂತ ಒಂದು ಕಲರ್ ಇಷ್ಟ, ಅದು ಒಂದಕ್ಕಿಂತ ಒಂದು ಡ್ರೆಸ್ ಇಷ್ಟ ಆಯಿತು. ನಮ್ಮ ಅತ್ತೆ ಇಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಅದಕ್ಕೆ ಮತ್ತೆ ಇಂಥ ಮನೆಗೆ ಮದುವೆ ಆಗಬೇಕು ಅನ್ನೋದು. ಹೆಣ್ಮಕ್ಳು ಇಲ್ಲದ ಮನೆಗೆ ಮದುವೆ ಆದರೆ ಒಂಥರ ಎಲ್ಲ ಹೆಣ್ಮಕ್ಳಿಗೆ ಕೊಡಿಸ್ದಂಗೆ ಎಲ್ಲ ಕೊಡಿಸ್ತಾರೆ ನೋಡಿ. ನಮ್ಮ ಅತ್ತೆ 5 ಜೊತೆ ಡ್ರೆಸ್ ತೊಗೊಂಬನೈತಿ ಇವತ್ತು ಅಂತಂದರೆ ನಿಜವಾಗ್ಲೂ ಗ್ರೇಟು ಅಂತ ಅಮ್ಮ ಹೇಳಿದ್ದ. ಅವಳಿಗೆ ಏನೋ ಬಟ್ಟೆನೇ ಕೊಡಿಸಿಲ್ಲ ಕಣಮ್ಮ, ಸ್ವಲ್ಪ ಯಾವಾಗನ ಒಂದೊಂದು ಜೊತೆ ಕೊಡಿಸ್ತಿದ್ವಿ ಅಷ್ಟೇ. ಅವಳ ಪಾಪ ಯಾವಾಗದಾಗೂ ಬಟ್ಟೆ ತಂಬ್ತಿರ್ಲಿಲ್ಲ. ಬಟ್ಟೆ ತಮ್ಮಕ್ಕೆ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ನೋಡ್ಕೊಂಡು ಸುಮ್ಮನಾಗಳು ಬಟ್ಟೆ ಬರೋ ಯಾತು ತಾಂಬ್ತಿರ್ಲಿಲ್ಲ. ಪಾಪ ಕಷ್ಟ ಅಂತೇಳಿ ನನ್ನ ಅಮ್ಮ ಹೇಳ್ತಿದ್ನಲ್ಲ, ಅದಕ್ಕೆ ನಾನು ಒಂದು 5 ಜೊತೆ ಒಳ್ಳೆವಿರಲಿ ಅಂತ ಅದಕ್ಕೆ ತಾಂಬಂದೆ. ಸರಿ ಆಯ್ತು ಹೇಳತ್ತೆ, ಚೆನ್ನಾಗಿದೆ. ನನಗೇನೋ ತುಂಬ ಇಷ್ಟ ಆಗ್ಬಿಟ್ವಿ, ಎಲ್ಲ ಇಷ್ಟ ಆದ್ವು ಕಣತ್ತೆ. ಸರಿ ಸರಿ ಸರಿ, ಒಂದಿಟ್ಟು ಮುದ್ದೆ ಮಾಡ್ತೀಯ? ಮುದ್ದೆ ಊಟ ಮಾಡ್ತೀನಿ. ನಾನಲ್ಲಿ ಬರೀ ಅನ್ನ ಮಾಡಿಕ್ಕೆ ಬಂದೆ, ಅನ್ನನೂ ಸಾರು ಅಯ್ಯಪ್ಪಗೆ. ಅದಕ್ಕೆ ಒಂದಿಷ್ಟು ಮುದ್ದೆ ಮಾಡಮ್ಮ, ಉಣ್ಬೇಕು ಮುದ್ದೆನ. ಸರಿ ಆಯ್ತು ಹೇಳತ್ತೆ. ಇವಳ್ದೊಂದಿನ ನಾನು ಸ್ವಲ್ಪ ದಿನ ಹೆಂಗೆ ಕತೆ ಹಾಕ್ಬೇಕಪ್ಪ. ಅಯ್ಯೋ, ಈ ಅಮ್ಮನಿಗೂ ನಾನು ಹೇಳಿರೋ ಕೆಲಸ ಎಲ್ಲ ಮಾಡ್ಬೇಕು, ಎಲ್ಲ ಕೆಲಸ ಮಾಡಿದ್ದೀನಿ. ಈ ಅಮ್ಮ ಹೇಳಿರೋದು ಮಾಡಬೇಕು. ಯಪ್ಪ ತಲೆ ಕೆಟ್ಟೋಗುತ್ತೆ. ನಾನು ಅದಕ್ಕೆ ಬಂದಾಳೆ ಉಣ್ಣಮ್ಮ ಅಂದೆ. ನಾನು ಬಂದಾಳೆ ಊಟ ಮಾಡೋದು ಏನು ಬೇಡ, ಆಮೇಲೆ ಮುದ್ದೆ ಮಾಡಿಸ್ಕೊಂಡು ಅಂತ ಎಲ್ಲ ಕೆಲಸ ಮಾಡ್ತಾಳಲ್ಲೇ ಮನೆಯಾಗ್ಲದ. ಎಲ್ಲ ಮಾಡ್ತಾಳೆ, ಮನೆಯಾಗ ಎಲ್ಲ ಮಾಡ್ತಾಳೆ. ಯಾತು ನಾನೇನು ಬದುಕಿಕ್ಕಲ್ಲ. ಇನ್ಮೇಲೆ ಏನಿಲ್ಲ. ಇವಾಗ ಇದ್ದಿದ್ದು ಹುರ್ಕೊಂತಾಳೆ ಕಣೆ ನಮ್ಮ ಸೇವಂತಿ. ಇಂಥ ಸೊಸೆ ಸಿಕ್ಕಿರೋದಕ್ಕೆ ನನಗೆ ಎಂಥ ಒಳ್ಳೆ ಸೊಸೆ ಸಿಕ್ಬಿಟ್ಲಲ್ಲ ಅಂತೇಳಿ ಇವಾಗಂತೂ ಸಖತ್ತು ಹುರ್ಕೊಂತಾಳೆ. ಯಪ್ಪ 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 ಯಪ್ಪ, ಇವಾಗ ನೋಡ್ಬೇಕು, ಸಖತ್ತು ಹುರ್ಕೊಂತಿರ್ತಾಳೆ. ಮತ್ತೆ ಅಯ್ಯೋ ತಗ ಮದುವೆ ಮಾಡಿರಿ ನೀವು ಟೊಟ್ಟು ಹುರ್ಕೊಂತಾಳೆ, ನಾವೇ ಚೆನ್ನಾಗಿರೋದು, ನನ್ನ ಮಗನಿಗೆ ಏನು ಕೊಡೋದು ಅಂತ ಅಂದ್ಕೊಂಡಿದ್ಲು ಅವಳು. ಎಲ್ಲ ಮೊನ್ನೆಲ್ಲ ನೋಡ್ಕೊಂಬಂದ್ಲು ಅಂತ ಹೇಳಿದೆ. ಆದರೆ ಅವ್ರು ಒಪ್ಪಲ್ವಂತಿ. ಅವ್ರ ಮನೆಯಾಗೆ ಹೆಣ್ಣು ಹುಡುಗಿ ಮನೆಯಾಗೆ ಅವ್ರ ಅಪ್ಪ ಏನೋ ಒಪ್ಪಲ್ಲ ಅಂತ ಯಾರು ಕೊಟ್ಟಾನೆ ಹೇಳ್ದಂಗಿತ್ತು. ಅವಳೇ ಯಾರು ಕೊಡಲ್ಲ ಅವ್ನು ನೋಡಿರೆ ಬೇಡ ಅಂತಾರೆ. ಒಪ್ಲಿಲ್ವಂತಿ, ನೋಡ್ಕೊಂಬಂದಿದ್ರಂತಿ. ನಮ್ಮದೇ ವಾಸಿ. ಇವಾಗೆಲ್ಲ ಹೆಣ್ಣು ನೋಡಕ್ಕೆ ನಾವು ಕಾಲು ತೆಗ್ದು ಹೊರಕ್ಕೆ ಹೋಗಂಗೆ ಇಲ್ಲ, ನಮ್ಮದೇ ವಾಸಿ. ಮತ್ತು ಇವತ್ತು ನೋಡು ನನ್ನ ತಮ್ಮನ ಮಗಳಿರೋದ್ಕತ್ತ ಆರಾಮಾಗತ್ತ. ಇವತ್ತು ಅವಳನ್ನ ಕರ್ಕೊಂಬಂದು ನೋಡ್ಕೊಂತೀವತ್ತ. ಅವಳಿರೋದು ಕ್ಯೋಟ ವಾಸ. ಮತ್ತೆ ಅವಳಿಲ್ಲ ಅಂದಿದ್ರೆ ಇಲ್ಲ ನಾವೇನು ನೋಡ್ಕೋದು ಬರ್ ಕಷ್ಟ ಆಗತ್ತೆ ಕಣಮ್ಮ. ಹೆಂಗತ್ತ ನಾವು ತಮ್ಮನ ಮಕ್ಳು ಇರೋದ್ಕತ್ತ. ಆಗ ಅವಳು ಬಂದಿಲ್ವೇನು? ಅವಳೆಲ್ಲೇದಾಳು ಅವಳು? ನಮ್ಗೆ ಅದೇ ಒಂಥರ ಖುಷಿ ಅಂತಾಯಿ. ಸೇವಂತಿಗೆ ಅದೇ ಒಟ್ಟೂರು. ಇವತ್ತು ನಾವು ಇರೋನ ಬಗ್ಗೆ ಹುಡ್ಕಾಡ್ಬೇಕು, ಇವಳು ಹೆಂಗ ಮದುವೆ ಮಾಡ್ತಾಳಲ್ಲ ಅಂತೇಳಿ ಬಟ್ಟೆ ಬರೀ ತಂದಿದ್ದು ನೋಡಿ ಒಟ್ಟು ಹುಡ್ಕೊಬಿಟ್ಲು. ಹಂಗೇನೆ ಎಲ್ಲ ತಗೊಂಬಂದ್ರಲ್ಲ ಅಂತೇಳಿ ಒಟ್ಟು ಹುಡ್ಕೊಬಿಟ್ಲು. ಸಾಕತ್ತು ಒಟ್ಟು ಹುಡ್ಕೊಬಿಟ್ಲು. ನೋಡಿ ಅವಳಿಗೆ ಹೋಗಿದ್ರಂತೆಲ್ಲ ನೋಡ್ಕೊಡಲ್ಲ ಅಂತಂದ್ರಲ್ಲ. ಅಲ್ಲಿ ನೋಡಪ್ಪ, ನಾವು ಇಷ್ಟ ಆಸ್ತಿವಂತರಾಗಿ ದುಡ್ಡಿರಾರಾಗಿ ಅಂತ ದುಡ್ಡು ತಗೊಂಡು ಏನು ಮಾಡ್ತೀವಿ? ಫಸ್ಟು ಹುಡುಗ ಚೆನ್ನಾಗಿರ್ಬೇಕು, ಹುಡುಗ ಚೆನ್ನಾಗಿರೋದು ಕೇಳ್ತಾರೆ, ದುಡ್ಡು ಯಾರು ಕೇಳಲ್ಲ. ಅವಳು ಹಂಗೇನೆ ಹೇಳು. ಯಾತ್ರ ಮನುಷ್ಯಳ ಏನೋ. ಅದೇ ಮತ್ತೆ ತಗ, ಅವಳು ಭಾರಿ ಇದ್ದಾಳೆ. ಅವಳು ಎಲ್ಲ ನೆಟ್ಟಗಿದ್ದಿದ್ರೆ ಇನ್ನೂ ಹಿಡಿಯೋಕ್ಕಾಗ್ತಿಲ್ಲ. ಅದಕ್ಕೆ ಮತ್ತೆ ದೇವ್ರ ಆಲೇನೆ ಯಾರಿಗೇನು ಮಾಡ್ಬೇಕು ಅದನ್ನ ಮಾಡಿರ್ತಾನೆ. ಸರಿಯಾಗಿ ಆಗಿರುತ್ತೆ. ನಾವು ಹಂಗೆ ಅನ್ಕೊಂತೀವಿ ಅಷ್ಟೇ. ಅಯ್ಯೋ ಪಾಪ ಅನ್ಬಾರ್ದು. ಅಯ್ಯೋ ನಾನಿಲ್ಲೋಳು ಯಾರ್ಗ ಅಯ್ಯೋ ಅಂದ್ರು ಅಯ್ಯೋ ಅಂತೀನಿ. ಆ ಸೇವಂತಿಗೆ ಮಾತ್ರ ಅಯ್ಯಂಬಲ್ಲ. ಬೆದಕ್ಕೆ ಹೋಗ ಭಿಕ್ಷುಕರಿಗೆ ಸಮೇತ ಅಯ್ಯ ಅಂತೀನಿ, ಅವಳನ್ನು ಮಾತ್ರ ಅಯ್ಯಂಬಲ್ಲ. ನಾನು ಯಾವತ್ತು ಅವಳನ್ನು ಮಾತ್ರ ನಂಬಕ್ಕೆ ಹೋಗಲ್ಲ. ಅವಳನ್ನು ಮಾತ್ರ
ನಾನು ಎಲ್ಲಿರ್ಬೇಕು ಅಲ್ಲಿ ಇಡ್ತೀನಿ. ಏನದ್ಲಮ್ಮ ಇವ್ ಲಕ್ಷ ಆ ಗೋಪಿನೇನೋ ಮಾತಾಡಿಸ್ತಿದ್ಲಂತೆ, ಆ ಗೋಪಿ ಜೊತೆ ಏನೋ ಮಾತಾಡ್ತಿದ್ಲಂತಪ್ಪ ನಿಂತ್ಕೊಂಡು. ಇವಳೆ ಇಲ್ಲ ಕಣ್ಪಪ್ಪ, ಯಾರು ಹೇಳಿದ್ದು? ಇವ ನಂಗಂತ ಹೇಳ್ತಿದ್ದ ನನ್ನ ಫ್ರೆಂಡು. ನೋಡಲ್ಲ ಮಗ, ನಿಮ್ಮ ಮನೆಯಾಗಿರೋ ಹುಡುಗಿ ಮಾತಾಡಿಸ್ತಾ ಇತ್ತು, ಅವನ್ನ ಏನೋ ಮಾತಾಡ್ತಿದ್ರು. ನಾನು ನೋಡಿದೆ, ಮಾಳಿಗೆ ಮೇಲೆ ಇದ್ದೆ, ಮಾಡಿ ಮೇಲೆ ನಮ್ಮಮ್ಮ ಏನೋ ಹಪ್ಳ ಒಣಗಾಕಿತ್ತು ತಗೊಂಬರೋಣ ಅಂತ ಹೋಗಿದ್ದೆ ಮಾಡಿಗೆ ಮೇಲೆ ನಿಂತ್ಕೊಂಡು ನೋಡಿದೆ, ಅವರಿಬ್ರು ಮಾತಾಡ್ತಿದ್ರು ಕಣ ಅಂತೇಳಿ ಹೇಳ್ದ ನನ್ನ ಫ್ರೆಂಡು. ಇಲ್ಲ ಕಣ್ಪಪ್ಪ, ಅವಳು ಯಾತಕ್ಕೆ ಮಾತಾಡೋಳು? ಸುಳ್ಳು ಹೇಳಲ್ಲ, ಸುಮ್ಮನಿರಮ್ಮ ಯಾರೂ. ಹಂಗೆಲ್ಲ ಮಾತಾಡಲ್ ಕಣಪ್ಪ. ಅವಳಾದ್ರೆ ಇನ್ನು ಓಡೋಗಿರೋಳು ಬಿಡು, ಅವಳು ಹಂಗೆ ಮಾಡ್ತಾಳೆ ಅನ್ಬೋದು, ಇವಳು ಹಂಗೆ ಮಾಡ ಅಂತ ಅವಳು ಅಲ್ಲ ಇವಳು ಅಂತ. ಹಂಗೆಲ್ಲ ಮಾಡಂಗಿದ್ರೆ ಅವಳು ಇಲ್ಲಿ ಬರ್ತಾನೆ ಇರಲಿಲ್ಲ. ಬಿಡಪ್ಪ ನಾನು ಹೋಗಲ್ಲ ಅಂತ ಹೇಳೋಳು. ಅವಳ ರಮ್ಮೆನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಬಂದು ಇವತ್ತು ನೀನು ಇಲ್ಲಿ ಮದುವೆ ಆಗಿ ಚೆನ್ನಾಗಿರ್ತೀನಿ ಅಂತ ಹೇಳ್ತಾಳೆ. ಎಷ್ಟೋ ಖುಷಿ ಪಟ್ಲು ಗೊತ್ತೆ, ಸೀರೆ ಅವೆಲ್ಲ ತಂದಿರೋದಕ್ಕೆ. ಮಾತಾಡ್ತಿದ್ಲಂತೆ ಕಣಮ್ಮ ನಿಂತ್ಕೊಂಡು. ಕೇಳಂತಡಿ ಲಕ್ಷ ಅವ ಬಾ ಇಲ್ಲಿ. ಏನು ಅವ? ಇಲ್ಲಿ ಆ ಗೋಪಿ ಜೊತೆ ಯಾಕೆ ನಿಂತ್ಕೊಂಡು ಮಾತಾಡ್ತಿದ್ದಂತೆ ನೀನು? ಅವನ ಹತ್ರ ಏನು ಕೆಲಸ ನೀನು? ಅವನ ಹತ್ರ ಯಾಕೆ ಮಾತಾಡ್ತೀಯ? ಇವನ್ಗಾಲೆ ಗೊತ್ತಾಗ್ಬಿಟ್ಟೈತಲ್ಲ. ಏನು ಹೇಳೋಣ ಇವಾಗ? ಏನು ಹೇಳೋಣ? ಏನು ಹೇಳೋಣ? ಯಾ ಗೋಪಿ ಮಾವ? ಯಾ ಗೋಪಿ? ಗೋಪಿ ಆಗ ಸೇವಂತಿ ಮಗ ಇದ್ದಾನಲ್ಲ, ತೋರಿಸಿಲ್ಲ ಇಲ್ವಾ ಅವನು? ನಮ್ಮ ಅಣ್ಣ ತಮ್ಮಗಳು ಅವರು ಅಂತೇಳಿ ನಮ್ಮಮ್ಮ ಹೇಳ್ತಲ್ಲ ನೆನ್ನೆ. ಆಗ ಆ ಗೋಪಿ ಜೊತೆ. ಅಯ್ಯೋ, ಅವನ ಜೊತೆಗೆ ಒಂಥರ ಓಲ್ಡ್ ಮ್ಯಾನ್ ಇದ್ದಂಗಿದ್ದಾನಲ್ಲ ಅವನ ಜೊತೆಗ? ಇಲ್ಲಪ್ಪ, ನಾನು ಮಾತಾಡಿಲ್ಲಲ್ಲ. ಮನೆ ಕೆಲಸನೇ ಎಷ್ಟೊಂದಿತ್ತು, ನೀವು ಹೋದಾಗಿಂದ ಮನೆ ಕೆಲಸನೇ ಮಾಡ್ಕೊಂಡಿದ್ದೀನಿ. ಅವನ ಜೊತೆ ನಾನು ಏನಕ್ಕೆ ಮಾತಾಡೋಣ? ನೀನು ಮಾತಾಡ್ತಿದ್ದಂತೆ ನನ್ನ ಫ್ರೆಂಡು ನೋಡಿ ಹೇಳ್ದ. ಅವನು ಮಾಡಿ ಮೇಲೆ ನಿಂತ್ಕೊಂಡಿದ್ದಂತೆ, ನೋಡಿದಂತೆ ಹೇಳ್ದ. ನಿಂಗೆ ಹುಡುಗಿ ಮಾತಾಡ್ತಿತ್ತು ಕಣೋ ಅಂತ. ಮಾತಾಡಿಸ್ಬೇಡ ಕಣಮ್ಮ ಅವ್ರನ್ನ. ಅಯ್ಯೋ ಇಲ್ಲ ಅತ್ತೆ, ನಾನು ಮಾತಾಡ್ಸಿಲ್ಲ. ಯಪ್ಪ, ಸುಮ್ಮನೆ ಸುಳ್ಳು ಹೇಳ್ತಾರೆ ಜನ. ಇವಾಗ ನಾನು ಮದುವೆ ಆಗ್ತಾ ಇದ್ದೀನಲ್ಲ ನಮ್ಮ ಮಾವನ, ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಜನ ಏನಾದರೂ ಸುಳ್ಳು ಹೇಳ್ತಾ ಇದ್ದಾರ ಅಂತ ನಾನು ಹೋಗ್ಲಿಲ್ಲಪ್ಪ. ನಾನು ಮಾತಾಡ್ಸೇ ಇಲ್ಲ. ಸುಮ್ಮನೆ ಹಂಗಂದ್ರೆ ಹೇಳ್ತಾ ಇದ್ದಾರೆ ಅಂತಂದರೆ ಪಾಪ ಜಗಳ ಆಡಲಿ ಅಂತ ಇಲ್ಲೂ ಹೇಳ್ಕೊಡ್ತಾರೆ. ಸುಮ್ಮನಿರು. ನಿನ್ನ ಫ್ರೆಂಡ್ ಅಂದ್ರಾಗ ಅವನಲ್ವೇನ ಬಸವ ಇಲ್ಲ? ಬಸವ ಇಲ್ಲಿ ಬಸವಲ್ಲ ಅವನು ರಂಗ. ಅವನ ಬಗ್ಗೆ ತಲೆ ಕೆಡಿಸ್ಬಿಟ್ಟು ಸುಮ್ಮನಿರು. ಅವನು ಹಂಗೆ ಮತ್ತೆ ಇಲ್ಲೋದು ಹೇಳ್ತಾನೆ ಪಾಪ. ಅಲ್ಲ ಅವ್ರ ಮಂತಕ್ಕೂ ಬರ್ತಾನೆ, ಅಲ್ಲ ಸೆನಕ್ಕಿರ್ತಾನೆ. ನೇನು ಅವನು ಹೇಳ್ತಾನೆ ಅವನಿಗೆ ಹೊಟ್ಟೂರಿ ಕಣ್ ಪಾಪ ಹೆಂಗೆ ಚೆನ್ನಾಗಿರೋ ಹುಡುಗಿನ ಮದುವೆ ಆಗ್ತಾ ಇದ್ದಾನಲ್ಲ ಅಂತ ಎಲ್ಲ ಅವಳು ಓಡಾಗಿದ್ಕೆ ಅವರು ಎಲ್ಲನ ಅವನಿಗೆ ಸೂರಿಗೆ ಸಹಾಯ ಮಾಡಾರಂತೆ. ಇವಳು ನಮ್ಮ ಅಳ್ಗೂ ನಮ್ಮ ಲಾವಿಗೂ ಆ ಸೂರಿಗೂ ಸಪೋರ್ಟ್ ಮಾಡಾರಂತೆ. ಸಪೋರ್ಟ್ ಮಾಡಿ ಅವ್ರಿಗೆ ಕಳ್ಸಿರೋದು ಪಾಪ. ಸುಮ್ಮನಿರೋ ಅವ್ನು ನಂಬೇಡ. ಇದು ಮದುವೆ ಆಗುತ್ತಲ್ಲ ಅಂಬ ಒಂದು ಇದಕ್ಕೋಸ್ಕರ ಹಂಗೆ ಮಾಡ್ತಾರಂತಾರನ್ನೆಲ್ಲ ನಂಬಕ್ಕೆ ಹೋಗ್ಬೇಡ ಪಾಪ ನೀನು. ಅವ್ರೇನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ಏನಾನ ಮಾತಾಡ್ಕೊಂಬ್ಲಿ, ಏನಾನ ಹೇಳಲಿ. ಪಾಪ ಅವಳು ಎಲ್ಲೂ ಹೋಗಿಲ್ಲ, ಮನೆಯ ಕೆಲಸ ಒಟ್ಟೊಂದಿತ್ತು ಕಣೆ ಅಂಜಲಿ. ಎಲ್ಲ ನೋಡಿ ನೆಲ ಒರೆಸಿ, ಕಸ ಎಲ್ಲ ಹೊಡೆದು ನೆಲ ಒರೆಸಿ, ಆಮೇಲೆ ಬಟ್ಟೆ ಬರೀ ಎಲ್ಲ ತಗೊಂಬರೋದ್ರೊಳಗಾಗಿ ಅವಳೆಲ್ಲ ಮಾಡಿದ್ದಾಳೆ. ಎಷ್ಟೊಂದು ಮನೆ ಕೆಲಸ ಇರುತ್ತೆ, ಎಲ್ಲ ಮಾಡವಳೆ ಅಂದಮೇಲೆ ಅವಳು ಅದು ಹೆಂಗೆ ಇದು ಮಾಡ್ತಾಳೆ ಹೇಳು? ಹಂಗಂತ ಹೇಳ್ತಿದ್ರು. ಅದಕ್ಕೆ ಮಾತಾಡ್ಸಂಗಿದ್ರೆ ಮಾತಾಡಿಸ್ಬೇಡ ನೋಡು. ಮಾವ ಅವನು ಯಾತ ಮಾತಾಡ್ತಾನೆ? ಒಂಥರ ಹಿಂಗೆ ನೋಡ್ಕೊಂಡು ಹಿಂಗೆ ಹೋಗ್ತಿರ್ತಾನೆ. ಒಂಥರ ಓಲ್ಡ್ ಮ್ಯಾನ್ ಅವನು. ಅವನ ಹತ್ರ ನಾನು ಏನಕ್ಕೆ ಮಾತಾಡೋಣ ಮಾವ? ಅಯ್ಯೋ, ನನಗೆ ಅವ್ನು ಇಷ್ಟನೇ ಆಗಲ್ಲ. ಅದೇ ಮತ್ತೆ ಅವ್ನು ಮಾತಾಡ್ಸೋದಿಲ್ಲ ಕಣ್ ಪಾಪ. ಇವಳಾಗಿ ಇವಳು ಮಾತಾಡ್ಸಿರೋ ಅವ್ನು ಎಲ್ಲಿ ಮಾತಾಡ್ತಾನೆ? ಅಜ್ಜಪ್ಪ ಎದ್ರಿಕೆ ಅಂತಾನೆ ಈಗಿನ ಕಾಲದ ದುಡ್ಗಿರ್ತಾಗ ಅವ್ನು ಮಾತಾಡ್ತಾನೇನು? ಯಾತಾಗ ಮಾತಾಡಲ್ಲ, ಒಳ್ಳೆ ಮಂಕನ ಅಂತದಲ್ಲೇ ಸಾಡ. ನಾನು ಅವ್ರು ನೋಡಿದ್ರು ಅವಾಗಲೇ ಹೋಗ್ತಾ ಇದ್ರು ಏನ್ಕನ. ಹಿಂಗೆ ನೋಡಿದ್ರು ಗಬು ಜೋರಾಗಿ ಬಡ ಬಡ ಹೋಗ್ತಾ ಇದ್ದಾರೆ. ಅಯ್ಯೋ, ನಿನ್ನಂತಾನಪ್ಪ ಅಂದ್ಕೊಂಡೆ. ಅವನ ಮುಖ ನೋಡಿ ಒಂಥರ ವಯಸ್ಸೋಗಿರೋ ಥರ ಇದ್ದಾರಪ್ಪ. ಅವ್ರನ್ನ ಯಾಕೆ ಮಾತಾಡ್ಸಂಬಿಡ್ಮಮ್ಮ? ನಾನು ನಿನ್ನಂತ ಬ್ಯೂಟಿಫುಲ್ ಹುಡುಗ ನನಗೆ ಸಿಕ್ಕಿರ್ಬೇಕಾದ್ರೆ ನಾನು ಯಾಕೆ ಮಾತಾಡಿಸ್ಲಿ? ನಿನ್ನಂತ ಯಂಗ್ ಬಾಯ್ ಸಿಕ್ಕಿರ್ಬೇಕಾದ್ರೆ, ನಿನ್ನಂತ ಸ್ಮಾರ್ಟ್ ಬಾಯ್ ಸಿಕ್ಕಿರ್ಬೇಕಾದ್ರೆ ನಾನು ಯಾಕೆ ಓಲ್ಡ್ ಮ್ಯಾನ್ ಮಾತಾಡ್ಸಕ್ಕೆ ಹೋಗೋಣ? ಸರಿಯಾಗಿ ಹೇಳಿದೆ. ಬಿಡತ್ಲಾಗ ಹೋಗ್ಲಿ, ಇವನ್ನೆಲ್ಲ ಸುಮ್ಮನೆ ಹಂಗೆ ಹೇಳೇನೆ. ಬಿಡು ಹೋಗ್ಲಿ. ನಾನು ಮಾತಾಡ್ಸಿದ್ರು ಅಂದಲ್ಲ, ನನಗೆ ಹಂಗೆ ಸಿಟ್ಟು ಬಂದ್ಬಿಡ್ತಾ. ಅವ್ನು ಯಾಕಪ್ಪ ಮಾತಾಡ್ಸಕ್ಕೆ ಹೋತು ನಮ್ಮ ಲಕ್ಷ್ಯ ಅಂತ. ಇಲ್ಲ ಮಾಮ, ಸುಮ್ಮನೆ ನಾನು ಅವ್ರನ್ನೆಲ್ಲ ಏನಕ್ಕೆ ಮಾತಾಡ್ಸೋದೇ ಇಲ್ಲ. ಏನು ಮಾಡೋಕ್ಕಾಗುತ್ತೆ? ಏನೋ ಒಂದು ಹೇಳಿ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಇವಾಗ ಸುಳ್ಳು ಹೇಳಿಲ್ಲ ಅಂತಂದರೆ ಆಗಲ್ಲ. ಅದಕ್ಕೆ ಏನೋ ಒಂದು ಸುಳ್ಳು ಹೇಳ್ತಾ ಇದ್ದೀನಿ. ಇವ್ರಿಗೆ ನಂಬಿಕೆ ಬರಬೇಕು, ನಂಬಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಿಂಗೆಲ್ಲ ಸುಳ್ಳು ಹೇಳ್ತಾ ಇದ್ದೀನಿ. ಇನ್ನು ಬೇಗ ಆದರೆ ಸಾಕಪ್ಪ ನಮ್ಮ ಮದುವೆ ಅಂತ ಕಾತ್ಕೊಂಡಿದ್ದೀವಿ. ನೋಡ್ತಾ ಇರಿ, ನಿನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.